ಹೊರಗಡೆ ಕಾಲಿಟ್ರೆ ಸಾಕು ಚೂರು ಚೂರು ಅನ್ಸೋ ಬಿಸಿಲಿನ ತಾಪ, ಜೊತೆಗೆ ಮೈ ಉರಿಯೋಷ್ಟು ಶೆಕೆ. ಎಷ್ಟೊತ್ತಿಗೆ ಮನೆಗೆ ವಾಪಸ್ ಆಗ್ತೀವೋ ಅನಿಸ್ಬಿಡುತ್ತೆ ಅಲ್ವಾ. ಬಂದ ತಕ್ಷಣ ಈ ರೀತಿ ತಣ್ಣಗೊಂದು ದಹಿ ವಡ ಇದ್ದರೆ ಎಷ್ಟು ಅದ್ಭುತ ಅನಿಸುತ್ತೆ ಅಲ್ವಾ. ನಮಸ್ಕಾರ ಎಲ್ರಿಗೂ, ಕನ್ನಡ ತಿಪಾಕ ಶಾಲೆಗೆ ಸ್ವಾಗತ. ನಾನು ಚೈತ್ರ. ದಹಿ ವಡೆ ಮಾಡಲಿಕ್ಕೆ ಮೊದಲನೇದಾಗಿ ನಾನಿಲ್ಲಿ 3 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಒಂದು 3-4 ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈ ರೀತಿ ಒಂದು 3-4 ಸರಿ ನೀರಿಂದ ತೊಳ್ಕೊಳ್ಳೋದ್ರಿಂದ ಉದ್ದಿನ ಬೇಳೆ ಹುಳಿ ಬರೋದಿಲ್ಲ. ಬೇಳೆ ಹುಳಿ ಅನಿಸಿದ್ರೆ ಹಿಟ್ಟು ಕೂಡ ಹುಳಿ ಆಗುತ್ತೆ, ಜೊತೆಗೆ ವಡೆನೂ ಹುಳಿಯಾಗಿರುತ್ತೆ ಅಲ್ವಾ. ಈ ರೀತಿ ತೊಳೆದು ಒಂದು 4-5 ಗಂಟೆಗಳ ಕಾಲ ಉದ್ದಿನ ಬೇಳೆನ ನೆನೆಸ್ಕೊಳ್ಬೇಕಾಗುತ್ತೆ. ಬೆಳಗ್ಗೆ ಮಾಡೋದಿದ್ರೆ ರಾತ್ರಿ ಹೊತ್ತು ಅಥವಾ ಸಂಜೆ ಮಾಡೋದಿದ್ರೆ ಮಧ್ಯಾಹ್ನ ಈ ರೀತಿ ನೆನೆಲಿಕ್ಕೆ ಇಟ್ಕೊಳ್ಬೋದು. ಬೇಳೆನ ಈ ರೀತಿ ನೆನೆಸ್ಕೊಂಡಿದ್ದಾಗಿದೆ. ಮತ್ತೆ 1-2 ಸಾರಿ ನೀರಲ್ಲಿ ತೊಳೆದ್ಬಿಟ್ಟು ನೀರನ್ನು ಸೋಸಿ ತಗೊಳ್ಳೋಣ. ಉದ್ದಿನ ಬೇಳೆನ ಚೆನ್ನಾಗಿ ತೊಳೆಯೋದ್ರಿಂದ ಹಿಟ್ಟು ಹುಳಿಯಾಗೋದಿಲ್ಲ. ನಾನು ಮಿಕ್ಸಿ ಜಾರ್ಗೆ ಉದ್ದಿನ ಬೇಳೆ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಇವಾಗ ಬರೀ ಉದ್ದಿನ ಬೇಳೆನೇ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ, ಅತಿಯಾಗಿ ನೀರು ಹಾಕ್ಕೊಳ್ಳೋದು ಬೇಡ. ಉದ್ದಿನ ಬೇಳೆನ ನಾನು ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ನೈಸ್ ಆಗೋ ತನಕ ರುಬ್ಕೊಂಡಿದ್ದಾಗಿದೆ. ಹಿಟ್ಟು ಗಟ್ಟಿಯಾಗಿದ್ದರೆ ವಡೆನ ಹಾಕಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಅದರಿಂದ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಈ ವಡೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೊಸರು ಜೊತೆ ತಿಂತಾ ಇದ್ರೆ ಆಹಾ ಅನಿಸ್ಬಿಡುತ್ತೆ. ಅಷ್ಟು ರುಚಿಯಾಗಿರುತ್ತೆ ದಹಿ ವಡ. ಎಲ್ಲ ಉದ್ದಿನ ಬೇಳೆನೂ ಕೂಡ ಇದೆ, ಅದಕ್ಕೆ ನಾನು ರುಬ್ಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿಯೇ ರುಬ್ಕೊಳ್ಳೋಣ. ಇನ್ನು ಕೊನೆಯ ಮಿಕ್ಸಿಂಗ್ನಲ್ಲಿ ನಾನು ಉದ್ದಿನ ಬೇಳೆ ಜೊತೆಗೆ ಮಸಾಲೆನೂ ಕೂಡ ಹಾಕ್ಕೊಳ್ತೀನಿ. ಒಂದು 4-5 ಹಸಿಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊಳ್ಳೋಣ. ಅತಿಯಾಗಿ ಹಸಿಮೆಣಸಿನ್ಕಾಯಿನ ಈಗಲೇ ಹಾಕೋದು ಬೇಡ. ಸುಮ್ಮನೆ ರುಚಿಗೆ ಅಂದ್ಬಿಟ್ಟು ಒಂದು 4-5 ಹಸಿಮೆಣಸಿನ್ಕಾಯಿ, 1-2 ಇಂಚಷ್ಟು ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿನ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ದಹಿ ವಡದು. ನಾನು ಸುಮಾರು ಒಂದು 10-15 ಜನ ತಿನ್ನೋವಷ್ಟು ದಹಿ ವಡನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ಈ ರೀತಿ ರುಬ್ಕೊಂಡಿದ್ದಾಗಿದೆ. ನೀರು ಹಾಕೊಳ್ಳೋದು ಬೇಡ, ಕೈಯಿಂದಲೇ ಮಿಕ್ಸಿ ಜಾರ್ನ ಚೆನ್ನಾಗಿ ಬಳಿದ್ಬಿಟ್ಟು ಹಾಕ್ಕೊಳ್ಳೋಣ. ಆದಷ್ಟು ನೀರನ್ನು ಹಾಕದೇ ಇರೋದಕ್ಕೆ ಪ್ರಯತ್ನ ಪಡಿ, ವಡೆ ತುಂಬ ಚೆನ್ನಾಗಿ ಆಗುತ್ತೆ. ಅಕ್ಕೆಯಲ್ಲಿ ತಣ್ಣಗೆ ದಹಿ ವಡ ತಿನ್ನಲಿಕ್ಕೆ ತುಂಬಾ ರುಚಿ ಅನಿಸುತ್ತೆ ಉದ್ದಿನ ವಡಗಿಂತನೂ. ಉದ್ದಿನ ಬೇಳೆ ಹಿಟ್ಟು ರೆಡಿಯಾಗಿದೆ. ಉದ್ದಿನ ಹಿಟ್ಟು ರೆಡಿಯಾಗಿದೆ. ಈಗ ಉದ್ದಿನ ಹಿಟ್ಟಿಗೆ ನಾನು 1 ಸ್ಪೂನು ಜೀರಿಗೆ ಜೊತೆಗೆ 1/4 ಚಮಚದಷ್ಟು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತಿನ ವ್ಲಾಗಲ್ಲಿ ಸಿಂಪಲ್ಲಾಗಿ ದಹಿ ವಡಾನ ಚಟ್ನಿಗಳಿಲ್ಲದೆ ಹೇಗೆ ತಿನ್ಬೋದು ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಜೊತೆಗೆ ಚಟ್ನಿಗಳನ್ನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ದಹಿ ವಡ ಜೊತೆ. 5-6 ನಿಮಿಷಗಳ ಕಾಲ ಉದ್ದಿನ ಹಿಟ್ಟನ್ನ ಈ ರೀತಿ ಕಲಕ್ತಾನೆ ಇರಬೇಕಾಗತ್ತೆ. ಎಷ್ಟು ಕಲಕಬೇಕು ಅಂದರೆ ಉದ್ದಿನ ಹಿಟ್ಟು ಚೆನ್ನಾಗಿ ಕ್ರೀಮಿ ಆಗಬೇಕು, ಆ ರೀತಿ ಕಲಕ್ತಾನೆ ಇರಬೇಕಾಗತ್ತೆ. ಉದ್ದಿನ ಹಿಟ್ಟು ಉಬ್ಕೊಂಡಿದೆಯಾ ಇಲ್ವಾ ಅಂದ್ಬಿಟ್ಟು ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಉದ್ದಿನ ಹಿಟ್ಟನ್ನು ಅದರೊಳಗಡೆ ಹಾಕಿದ್ರೆ ಉದ್ದಿನ ಹಿಟ್ಟು ಮುಳುಗಬಾರ್ದು. ಅಷ್ಟು ಉದ್ದಿನ ಹಿಟ್ಟನ್ನು ನಾವು ಕಲಕ್ತಾನೆ ಇರಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಮುಳುಗಿದ್ರೆ ಮತ್ತೆ ಒಂದು 5 ನಿಮಿಷಗಳ ಕಾಲ ತಿರುಗಿಸ್ತಾನೆ ಇದ್ದರೆ ಉದ್ದಿನ ಹಿಟ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ. ತಿರುಗಿಸ್ತಾ ಇದ್ದರೆ ಅದ್ರ ಜೊತೆಗೆ ಗಾಳಿ ತುಂಬಿಕೊಳ್ಳೋದ್ರಿಂದ ಉದ್ದಿನ ಹಿಟ್ಟು ಮುಳುಗೋದಿಲ್ಲ. ಜೊತೆಗೆ ನಾವು ಸೋಡಾ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಉದ್ದಿನ ಹಿಟ್ಟು ರೆಡಿಯಾಗಿದ್ದಾಗಿದೆ. ಇನ್ನು ಚಟ್ನಿಗಳನ್ನೂ ಕೂಡ ಮಾಡ್ಕೊಂಬಿಡೋಣ. 1 ಇಡಿ ಹುಣಸೆ ಹಣ್ಣು, 1 ಇಡಿ ಖರ್ಜೂರನ ತೊಗೊಂಡಿದ್ದೀನಿ ಸಿಹಿ ಚಟ್ನಿ ಮಾಡ್ಕೊಳ್ಳಿಕ್ಕೆ. ಚಟ್ನಿನ ಬೇಕು ಅನಿಸಿದ್ರೆ ಮಾಡ್ಕೊಳ್ಬೋದು, ಇಲ್ಲ ಹಾಗೇನೂ ಕೂಡ ತಿನ್ಬೋದು.
ಕೊನೆಯಲ್ಲಿ ನಾನು ಹಾಗೆ ತಿನ್ನೋದು ಹೇಗೆ ಅಂತಲೂ ಕೂಡ ತೋರಿಸ್ತೀನಿ. 3-4 ಸ್ಪೂನು ಬೆಲ್ಲದ ಪುಡಿ, 1 ಸ್ಪೂನು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈ ರೀತಿ ಸಿಹಿ ಚಟ್ನಿನ ರುಬ್ಕೊಂಡಿದ್ದಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೀವೇನಾದರೂ ಚಟ್ನಿನ ತುಂಬ ದಿವಸ ಇಡೋದಿದ್ರೆ ಒಂದೇ ಒಂದು ಕುದಿ ಕುದಿಸಿ ಇಟ್ಕೊಳ್ಬೇಕಾಗತ್ತೆ. 1 ತಿಂಗಳವರೆಗೆ ಇಟ್ಟರೂ ಕೂಡ ಕೆಡೋದಿಲ್ಲ. ನಾನು ಒಂದೇ ಸರಿ ಖಾಲಿ ಮಾಡೋದ್ರಿಂದ ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ. 1/4 ಕಪ್ಪು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪುದೀನ ಚಟ್ನಿಗೆ 1-2 ಇಡಿ ಪುದೀನ, 1 ಇಡಿ ಕೊತ್ತಂಬರಿ ಸೊಪ್ಪು, 7-8 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸಣ್ಣ ಗೋಲಿಯಷ್ಟು ದಪ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಬದಲಿಗೆ ನಿಂಬೆ ರಸನೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಈ ರೀತಿ ರುಬ್ಕೊಂಡ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಹಾಕ್ಕೊಳ್ಳೋಣ. ಅತಿಯಾಗಿ ನೀರನ್ನು ಕೂಡ ಹಾಕೋದು ಬೇಡ, ಪುದೀನ ಚಟ್ನಿಯ ರುಚಿ ಹಾಳಾಗುತ್ತೆ. ಪುದೀನ ಚಟ್ನಿನೂ ಕೂಡ ರೆಡಿಯಾಗಿದ್ದಾಗಿದೆ. ನಂತರ ದಹಿ ವಡೆಗೆ ಮುಖ್ಯವಾಗಿ ಬೇಕಾಗಿರೋದು ಮೊಸರಲ್ವ. 1/4 ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಬಹಳ ಗಟ್ಟಿಯಾದಂತಹ ಮೊಸರು ತೊಗೊಂಡ್ರೆ ಮೊಸರು ವಡೆಗೆ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪನೂ ಕೂಡ ನೀರನ್ನು ತಾಗಿಸಿಲ್ಲ, ಚೆನ್ನಾಗಿ ಕಡ್ಕೊಂಡಿದ್ದಾಗಿದೆ. ಮೊಸರು ಈ ರೀತಿ ಕ್ರೀಮಿಯಾಗಿದ್ದರೆ ದಹಿ ವಡೆ ರುಚಿ ತುಂಬಾ ಅದ್ಭುತ ಅನಿಸುತ್ತೆ. ಮೊಸರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಗಿದೆ. ಒಂದು ಬಾಣಲೆಗೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ವಡಾನ ಕರ್ಕೊಳ್ಳಿಕ್ಕೆ ಉದ್ದಿನ ಹಿಟ್ಟನ್ನು ಕೂಡ ಉಬ್ಕೊಳ್ತಾನೆ ಇದೆ. ಹಿಟ್ಟನ್ನು ಯಾವುದೇ ಕಾರಣಕ್ಕೂ ರುಬ್ಬಿದ ನಂತರ ತುಂಬ ಹೊತ್ತು ಇಡೋದು ಬೇಡ. ಆ ರೀತಿ ಏನಾದರೂ ಇಡೋದಿದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೊರಗಡೆ ಇಟ್ಟು ಮಿಕ್ಕಿದ್ದೆಲ್ಲ ಫ್ರಿಜ್ಜಿಗೆ ಇಟ್ಟರೆ ಯಾವಾಗ ಬೇಕೋ ಆವಾಗ ತೆಗೆದು ಕರ್ಕೊಳ್ಬೋದು. ಎಣ್ಣೆನೂ ಕೂಡ ಬಿಸಿಯಾಗಿದೆ. 1 ದಪ್ಪ ಗೋಲಿ ಆಕಾರಕ್ಕೆ ಉದ್ದಿನ ಹಿಟ್ಟನ್ನು ಎಣ್ಣೆಗೆ ಬಿಡ್ತಾ ಹೋಗೋಣ. ಆದಷ್ಟು ಗೋಲಿ ಆಕಾರಕ್ಕೆ ಉದ್ದಿನ ವಡೆನ ಮಾಡ್ಕೊಳ್ಬೇಕಾಗತ್ತೆ. ದಹಿ ವಡೆಗೆ ಉದ್ದಿನ ಬೇಳೆನ ರುಬ್ಬಿದ ನಂತರ ತುಂಬ ಹೊತ್ತು ಇಡೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ 5 ನಿಮಿಷ ಮಿಕ್ಸ್ ಮಾಡಿದ್ರೆ ತಾನಾಗ್ತಾನೆ ಹಿಟ್ಟು ಉಬ್ಬುತ್ತೆ. ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ. ವಡೆನೂ ಕೂಡ ಅಷ್ಟೇ ಚೆನ್ನಾಗಿ ಉಬ್ಕೊಳ್ತಾ ಇತ್ತು. ಒಂದೇ ಸರಿ ಎಲ್ಲ ವಡೆನೂ ಕರ್ಕೊಳ್ಳೋದು ಬೇಡ. ಆ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಕರ್ಕೊಳ್ಬೇಕಾಗತ್ತೆ. ಅತಿಯಾಗಿ ಕೆಂಪುಗೆ ಬೇಯಿಸ್ಕೊಳ್ಳೋದು ಬೇಡ. ಉದ್ದಿನ ವಡೆ ಆದರೆ ಕೆಂಪುಗೆ ಬೇಯಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ದಹಿ ವಡೆನ ಹೊಂಬಣ್ಣಕ್ಕೆ ಬರೋ ತನಕ ಕರೆದ್ರೆ ಸಾಕಾಗುತ್ತೆ. ಈ ರೀತಿ ಹೊಂಬಣ್ಣಕ್ಕೆ ಬರೋ ತನಕ ಕರ್ಕೊಂಡಿದ್ದಾಗಿದೆ. ಈ ರೀತಿ ವಡೆನ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಕರ್ಕೊಳ್ಬೋದು. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು 1 ರೌಂಡು ಸಣ್ಣ ಗೋಲಿ ಆಕಾರಕ್ಕೂ ಕೂಡ ಕರೆದಿಟ್ಕೊಂಡಿದ್ದೆ. ವಡೆನ ಈ ರೀತಿ ಹೊಂಬಣ್ಣಕ್ಕೆ ಬರೋಷ್ಟು ಬೇಯಿಸ್ಕೊಂಡಿದ್ದಾಗಿದೆ. ದಹಿ ವಡಕ್ಕೆ ವಡೆ ರೆಡಿಯಾಗಿದೆ. ವಡೆ ಎಷ್ಟು ಸಾಫ್ಟಾಗಿದೆ ಅಂದರೆ ನಾನು ಸ್ವಲ್ಪನೂ ಕೂಡ ಸೋಡಾನ ಹಾಕಿಲ್ಲ. ಈ ರೀತಿ ವಡೆ ಸಾಫ್ಟಾಗಿ ಮೇಲೆ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗಿದೆ. ಸುಮಾರು 1 ಲೀಟ್ರಷ್ಟು ಸ್ವಲ್ಪ ಬಿಸಿ ಇರುವಂತಹ ನೀರನ್ನು ತಗೊಂಡಿದ್ದೀನಿ. ಆ ನೀರಿಗೆ ಸ್ವಲ್ಪ ಉಪ್ಪು, ಚಿಟಿಕೆ ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ದಹಿ ವಡೆಗೆ ಹಿಂಗನ್ನು ಹಾಕೋದ್ರಿಂದ ರುಚಿಕರನೂ ಕೂಡ ಹಾಗೆ ಆರೋಗ್ಯಕರನೂ ಕೂಡ. ಆದಷ್ಟು ಬೇಗ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಕರೆದಿರುವಂತಹ ದಹಿ ವಡೆನ ನಾನು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 5-10 ನಿಮಿಷ ನೀರಲ್ಲೇ ಈ ರೀತಿ ಮುಳುಗಿಸ್ತಾ ಇರಬೇಕಾಗುತ್ತೆ. 5-10 ನಿಮಿಷದ ನಂತರ ಇದನ್ನು ಸ್ವಲ್ಪ ಹಿಂಡಿ ತೆಕ್ಕೊಳ್ಬೇಕಾಗತ್ತೆ. ಕೈ ಅದ್ದಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ ನೀರು. ವಡೆನ ತಣಿದ ನಂತರ ಬಿಸಿನೀರಿಗೆ ಹಾಕೋದು ಬೇಡ. ಸ್ವಲ್ಪ ಬಿಸಿ ಇದ್ದಾಗಲೇ ಬಿಸಿ ನೀರಿಗೆ ಹಾಕಿದ್ರೆ ನೀರನ್ನು ಈ ರೀತಿ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ವಡೆನ ಅತಿಯಾಗಿ
ಅದ್ಮೋದು ಬೇಡ, ಸ್ವಲ್ಪನೇ ಈ ರೀತಿ ಅದ್ಮಿ ನೀರನ್ನು ತೆಕ್ಕೊಳ್ಬೇಕಾಗುತ್ತೆ. ತುಂಬ ಹೊತ್ತು ನೆನೆಸೋದು ಕೂಡ ಬೇಡ, ಒಂದು 5-10 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ಈ ವಡಾನ ಈ ರೀತಿ ನೀರಲ್ಲಿ ಅದ್ದಿ ತೆಗೆಯೋದ್ರಿಂದ ಮೊಸರನ್ನ ಹಾಕಿದಾಗ ವಡ ತುಂಬ ಚೆನ್ನಾಗಿ ಮೊಸರನ್ನ ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ವಡಾನ ನೆನೆಸಿ ತೆಕ್ಕೊಂಡಿದ್ದಾಗಿದೆ. ಒಂದು ಸರ್ವಿಂಗ್ ಪ್ಲೇಟ್ನ ತೊಗೊಂಡಿದ್ದೀನಿ, ಒಂದು 7-8 ವಡಾನ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ವಡಾನ ಒಂದು ಪ್ಲೇಟ್ಗೆ ಹಾಕೊಂಡ ನಂತರ ಕಡ್ದಿರುವಂತಹ ಮೊಸರನ್ನ ಈ ರೀತಿ ಹಾಕೊಳ್ಳೋಣ. ಅತಿ ಹೆಚ್ಚು ಮೊಸರನ್ನ ಹಾಕೋದ್ರಿಂದ ವಡೆನ ತಿನ್ನಲಿಕ್ಕೆ ತುಂಬಾ ರುಚಿ ಅನಿಸುತ್ತೆ. ನಾನಂತೂ ದಹಿ ವಡ ತಿನ್ನುವಾಗ ವಡಾಗಿಂತ ಮೊಸರೇ ಜಾಸ್ತಿ ಇರುತ್ತೆ. ಮೇಲೆ 1-2-3 ಸ್ಪೂನಷ್ಟು ಪುದೀನ ಚಟ್ನಿನ ಹಾಕೊಳ್ಳೋಣ. ಖಾರಕ್ಕೆ ತಕ್ಕಷ್ಟು ಅಥವಾ ಖಾರನ ಹೆಚ್ಚು ಇಷ್ಟಪಡೋರಿದ್ದರೆ ಹೆಚ್ಚಾಗಿನೂ ಕೂಡ ಹಾಕ್ಕೊಳ್ಬೋದು. 1-2 ಸ್ಪೂನಷ್ಟು ಸಿಹಿ ಚಟ್ನಿನೂ ಕೂಡ ಹಾಕ್ಕೊಳ್ಳೋಣ. ಸಿಹಿ, ಉಪ್ಪು, ಹುಳಿ, ಖಾರ ಎಷ್ಟು ಅದ್ಭುತ ಅನಿಸುತ್ತೆ ಅಲ್ವಾ ರುಚಿ. ಮೇಲೆ ಒಂದು ಇಡೀ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಇದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಮೇಲೆ ಸ್ವಲ್ಪ ಸೇವನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಳ್ಳೋಣ. ರುಚಿಯಾಗಿ, ಶುಚಿಯಾಗಿ, ಆರೋಗ್ಯಕರವಾಗಿ ದಹಿ ವಡ ರೆಡಿ. ಈ ಬೇಸಿಗೆಗೆ ಎಷ್ಟು ಅದ್ಭುತ ಅನಿಸುತ್ತೆ ಅಂದರೆ ದಹಿ ವಡ ತಣ್ಣಗಿರುವಂತಹ ಮೊಸರು ಜೊತೆ ವಡಾನ ತಿಂತಾ ಇದ್ರೆ ಆಹಾ ಅನಿಸ್ಬಿಡುತ್ತೆ. ಇನ್ನು ಸಿಂಪಲ್ಲಾಗಿ ದಹಿ ವಡಾನ ಹೇಗೆ ತಿನ್ಬೋದು ಚಟ್ನಿಗಳಿಲ್ಲದೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಂದು ಬೌಲ್ಗೆ 1-2 ವಡ ಜೊತೆಗೆ 1-2 ಸೌಟಷ್ಟು ಮೊಸರು, ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಚಿಟಿಕೆ ಉಪ್ಪನ್ನ ಉದುರಿಸ್ಕೊಂಡು ತಿಂತಾ ಇದ್ರೆ ಸಿಂಪಲ್ಲಾಗಿ ದಹಿ ವಡ ಅದ್ಭುತ ಅನಿಸ್ಬಿಡುತ್ತೆ. ನೀವು ಕೂಡ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.